ಫೀಲ್ಡಿಗೆ ಇದು ಯಾರಪ್ಪ ಹೊಸ ಹುಲಿ? ಇವನು ಬಿಗ್ ಡ್ಯಾಡಿಗೆ ಚಾಲೆಂಜ್ ಮಾಡಿದಾನೆ, ಬರ್ಲಿ ಅವನು. ನನ್ ಜೊತೆ ಆಟ ಆಡ್ದವನು ಇನ್ನೊಂದ್ಸಲ ಯಾವತ್ತೂ ಆಟ ಆಡಲ್ಲ. ಇವತ್ತಿಲ್ಲಿಂದ ಅವನ್ ಬಾಡಿನೇ ವಾಪಸ್ ಹೋಗೋದು. ಟೈಮಿಗೆ ಸರಿಯಾಗಿ ಬರ್ಲಿ, ಆಟ ಆಡಕ್ಕೂ ಮುಂಚೆನೆ ಸೋತೋಗ್ಬಿಡ್ತಾನ ನನ್ ಮಗ. 3, 2, 1 ನನ್ ಮಗ ಹೆದ್ರುಕೊಂಡ್ಬಿಟ್ಟ. ಆಡಕ್ಕೂ ಮುಂಚೆನೆ ಸೋತೋಗ್ಬಿಟ್ಟ. ಚಿಯರ್ಸ್. ನಾನ್ ಬಂದೆ ನೋಡು. ಇಷ್ಟೊಂದು ಅರ್ಜೆಂಟ್ ಇದೆ ನಿನ್ ಸಾವನ್ನ ನೋಡೋದಕ್ಕೆ? ಬಂದ್ಬಿಟ್ಯಾ ಬಲಿಯಾಗಕ್ಕೆ? ಬಲಿ ಯಾರಾಗ್ತಾರೆ ಅಂತ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ನೀನ್ ಬರೀ ನಿನ್ ಬಟ್ಟೆ ಬಿಚ್ಚೋ ತಯಾರಿ ಮಾಡ್ಕೋ. ನಿನ್ ಪಾರ್ಟ್ನರ್ಸ್ ಎದುರಿಗೆ ನಾನು ಕೊಟ್ ಮತ್ ತಪ್ಪಲ್ಲ ಅನ್ನೋದು ನನ್ನ ಪಾರ್ಟ್ನರ್ಸಿಗೆ ಚೆನ್ನಾಗಿ ಗೊತ್ತು. ವ್ಯವಹಾರದ ಮಾತಾಡೋಣ ಬಾ. ಜಸ್ಟಿನ್, 70 lakh ಆಂಟನಿನ ಸೋಲ್ಸ್ ಗೆದ್ದಿದ್ಯಲ್ಲ ಅಷ್ಟು. ಇವಾಗ ಗೇಮ್ ಶುರು ಮಾಡೋಣ. ನಾನು ಸಣ್ಣ ಆಟನೆಲ್ಲ ಆಡಲ್ಲ. ನಿನ್ನ ರೇಟ್ನ ಏರಿಸ್ಬೇಕು. ನಾನು 70 ಲಕ್ಷ ಬೆಟ್ ಕಟ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಜೀವ ಕೂಡ. ಒಂದ್ ವೇಳೆ ನಾನು ಸೋತ್ರೆ ನನ್ನ ಜೀವ ನಿಂದು. ನಾವು ಯಾರೋ ನೀನು? ನಿನ್ನ ಪ್ರಾಣಕ್ಕೆ ಏನು ಬೆಲೆ? ಏನಾದರೂ ಸರಿಯಾಗಿರೋದಿಡು. ನಿನ್ನ ಪ್ರಾಣದ ಜೊತೆ 1 ಕೋಟಿ ಇಡು, ಆಮೇಲೆ ಯೋಚನೆ ಮಾಡೋಣ. ಇದು ನೀನ್ ಭಯ ಮಾತಾಡ್ತಿದ್ಯಾ ಅಥವಾ ನಿನ್ ದುರಾಸೆನಾ? ನಾನು ನಮ್ಮ ಅಪ್ಪನಿಗೆ ಯಾವತ್ತೂ ಹೆದರ್ಲಿಲ್ಲ, ಮತ್ತು ದುರಾಸೆ ನನ್ನ ಹುಡ್ತಾನೇ ಇತ್ತು. ನನ್ನ ಜೊತೆ ಆಡಬೇಕು ಅಂದರೆ ಸರಿಯಾಗಿ ಬೆಲೆ ಕಟ್ಟು. 1 ಕೋಟಿ ಜೊತೆ ನಿನ್ನ ಪ್ರಾಣ ಅಷ್ಟು ಸಾಕು. ಪೀಟರ್ ಅಣ್ಣ, ಇಷ್ಟು ಬೇಗ 30 ಲಕ್ಷನ ನೀವು ಎಲ್ಲಿಂದ ತರ್ತೀರಾ? ಈಗೇನ್ ಮಾಡೋಣ? 30 ಲಕ್ಷ ಅರೇಂಜ್ ಮಾಡೋ ಯೋಗ್ಯತೆ ಇಲ್ಲ. ನನ್ನ ಜೊತೆ ಆಟ ಆಡೋದಕ್ಕೆ ಬಂದ್ಬಿಟ್ಟ. ಬೇಕು ಅಂದ್ರೆ ನಿನಗೆ ಲೋನ್ ಅರೇಂಜ್ ಮಾಡ್ತೀನಿ ನಾನು. ಅದರ ಅವಶ್ಯಕತೆ ಖಂಡಿತ ಇಲ್ಲ. $50 lakhs ತಗೊಂಡ್ ಬಂದಿದ್ದೀನಿ ನನ್ ಜೊತೆ. ಇನ್ನೂ ಬೇಕು ಅಂದ್ರೆ ಸಿಗುತ್ತೆ. ಇಲ್ಲಿವರೆಗೂ ಹೀರೋಯಿನ್ನ ಕಾಪಾಡೋದು ನೋಡಿದ್ದೀನಿ, ಆದ್ರೆ ಮೊದಲನೇ ಸಲ ಹೀರೋನ್ ಕಾಪಾಡೋದು ನೋಡ್ತಾ ಇದ್ದೀನಿ. ವಾವ್, ಇದು ನೋಡಿ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಬೇಬಿ. ಕಣ್ಣೀರನ್ನ ಒರೆಸ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ಕೋ ಬಿಗ್ ಡ್ಯಾಡಿ. ಇವತ್ತು ನಿನ್ನ ಕಣ್ಣಲ್ಲಿ ರಕ್ತ ಸುರಿಯತ್ತೆ. ತುಂಬಾ ಖುಷಿ ಆಗ್ಬಿಡ್ತು ನೋಡು. ಸರಿ, ಓಕೆ. ಇದೇ ಖುಷಿಗೆ 1 ಕೋಟಿ ಮತ್ ನನ್ನ ಪ್ರಾಣನ ಅಡ ಇಡ್ತಾ ಇದ್ದೀನಿ. ನಿನ್ ಜೀವ ಏನ್ ಕೊಡ್ಬೇಕಾಗಿಲ್ಲ. ಪೊಲೀಸರಿಗೆ ಸರೆಂಡರ್ ಆಗು. ಏನೋ ಬೊಗಳ್ತಾ ಇದೆಯಾ ನೀನು? ಇಲ್ಲೀಗಲ್ ಕಸಿನೋ ನಡೆಸ್ತಿದ್ಯಾ, ಗ್ಯಾಮ್ಲಿಂಗ್ ಆಡಿಸ್ತಿದ್ಯಾ, ಮತ್ತೆ ಮೋಸದಿಂದ ಜನರನ್ನ ಪೈಸೆಗೂ ಸಾಯೋ ರೀತಿ ನೀನ್ ಮಾಡ್ತಿದ್ಯಾ. ಅದ್ರಲ್ಲಿ ಅವ್ರು ಉಳ್ಕೊಂಡ್ರೆ ನೀನೇ ಅವ್ರ ಕತ್ತಿಡ್ದು ಸಾಯಿಸ್ತೀಯಾ. ಸರಿಯಾಗಿ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ಯಾ ನೀನು? ನಿನಗೋಸ್ಕರ ಒಂದು ಹಾಡು ಹುಡುಕಿದ್ದೀನಿ, ನಿನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಕೇಳಿಸ್ಕೊಳ್ತೀಯಾ? ಈಗಂತೂ ಜೈಲ್ಗೆ ಹೋಗ್ಲೇಬೇಕು, ಜೈಲಿನ ಮುದ್ದೆ ಮುರಿಲೇಬೇಕು, ಜೈಲಲ್ಲಿ ನೀರು ಕುಡಿಲೇಬೇಕು. ಹಾಡ್ ಹೇಳೋದ್ರಿಂದ ಏನೂ ಆಗಲ್ಲ, ಸಾಕ್ಷಿ ಬೇಕು, ಸಾಕ್ಷಿ. ನಾನ್ ನಿನ್ ಪೂರ್ತಿ ಹಿಸ್ಟ್ರಿನೇ ತಂದಿದ್ದೀನಿ, ಅದು ನಿನ್ನ ಆಫೀಸಿಂದ. ಒಳಗೇನಾಗತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗತ್ತೆ, ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ಒಂದಲ್ಲ ಒಂದಿನ ನಿನ್ ಪಾರ್ಟ್ನರ್ಸ್ನ ತಗ್ಲಾಕ್ಸಕ್ಕೆ ಈ ಫೈಲ್ ತಯಾರಿ ಮಾಡಿದ್ದಲ್ಲ, ಇದೇ ನಿನ್ ಕುತ್ತಿಗೆಗೆ ಉರುಳಾಗುತ್ತೆ. ಈ ಫೈಲ್ಸ್ನ ನಾನು ನನ್ನ ಲಾಕರಲ್ಲಿ ಇಟ್ಟಿದ್ದೆ. ಆ ಲೂಸರ್ನ ಏನ್ ಕೇಳ್ತಿದ್ಯಾ? ನಾನ್ ಹೇಳ್ತೀನಿ, ಪ್ರಪಂಚದ ಯಾವ್ದೇ ಬೀಗ ಇರ್ಲಿ, ಜೂಲಿ ಅದನ್ನ ತೆಗಿತಾಳೆ. ಹಾ, ಬ್ಲ್ಯಾಕ್ ಮೇಲಾ? ಐ ಲೈಕ್ ಇಟ್. ಈಗ ಬ್ಲ್ಯಾಕ್ ಮೇಲರ್ ಜೊತೆ ಬ್ಲ್ಯಾಕ್ ಜಾಕ್ ಆಡೋಣ. ಮೈಕಲ್ ಜಡ್ಜ್ ಹಾಗೆ ಡೀಲರ್ ಕೂಡ. ನಿಂಗೆ ಓಕೆನಾ? ಈ ಗೇಮಲ್ಲಿ ಚೀಟಿಂಗ್ ಮಾಡ್ಬೋದು, ಆದರೆ ಸಿಕ್ಕಾಕೋಬಾರದಷ್ಟೆ. ಚೀಟಿಂಗ್ ಮಾಡ್ದ ಸಿಕ್ಕಾಕೊಂಡ್ರೆ ಅವನ ಆಟ ಮುಗೀತು. ಚೀಟರ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡದೆ ಹೋದ್ರೆ ಸೋಲು ಡಬಲ್ ಆಗುತ್ತೆ. ಈಗ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅಂದ್ರೆ ಆಟ ಶುರು ಮಾಡೋಣ. ದೇವ್ರು ನೆನ್ಪಿಸ್ಕೋ, ಅಥವಾ ಫೋಟೋ ಇಟ್ಕೊಂಡು ಸುತ್ತಾಡ್ತಿದ್ಯಲ್ಲ ಅವನ್ನ ನೆನ್ಪಿಸ್ಕೋ. ಸಾಕು, ಸ್ವಲ್ಪ ತಡ್ಕೋ. ನೀನು ಅದೇ ವ್ಯಕ್ತಿ ನೆನ್ಪು ಮಾಡ್ಕೊಳ್ತೀಯ. 10 ಲಕ್ಷದ ಲಿಮಿಟ್ನಲ್ಲಿ ಆಟ ಶುರು ಮಾಡ್ತೀವಿ.
ನನ್ ಟೋಟಲ್ ಇವಾಗ 9 ಆಗಿದೆ. ನಾನ್ ಸ್ಪ್ಲಿಟ್ ಮಾಡ್ಬೇಕು. ಬ್ಲ್ಯಾಕ್ ಜಾಕಲ್ ಬ್ಲೈಂಡಾ? ನನ್ 3 ಲಕ್ಷ ಬಿಟ್ಟು. ಪೀಟರ್, ಒಂದ್ಸಲ ಕಾರ್ಡ್ಸ್ ಆದ್ರೂ ನೋಡು. ನಾನು ಸ್ಪ್ಲಿಟ್ ಮಾಡ್ತೀನಿ. 7 ಲಕ್ಷ ಹಾಕ್ತಾ ಇದ್ದೀನಿ. ಗೇಮಿಂದ ಇಷ್ಟೊಂದು ಮಜಾ ಬರ್ತಿದ್ರೆ ಇನ್ನೊಂದು ರಿಸ್ಕ್ ತಗೊಳ್ತೀಯಾ? ಹಿಟ್ ಮಾಡ್ತೀಯಾ? ಒಂದೊಂದು ಕಾರ್ಡ್ ಮತ್ತೆ. ನನ್ನ ಹತ್ರ ಟೋಟಲ್ 14 ಇದೆ. 7 ಅಥವಾ 7ಕ್ಕಿಂತ ಕಡಿಮೆ ಬಂದ್ರೆ ಹತ್ತತ್ರ 21 ಆಗ್ಬಿಡುತ್ತೆ. ಈ ನನ್ನ ಮಗ ಸೇಡ್ ತಿರ್ಸ್ಕೊಳಕ್ ಹೋಗಿ ಮೂರ್ಖ ಆಗ್ತಿದ್ದಾನೆ. ಈ ನಿನ್ ಓವರ್ ಕಾನ್ಫಿಡೆನ್ಸ್ ಇಂದಾನೇ ನೀನ್ ಮುಳುಗೋಗ್ಬಿಡ್ತೀಯ. ಹಿಟ್. ಕಾರ್ಡ್ಸ್ ನ ನೋಡ್ದೇನೆ ಪೀಟರ್ 5th ಕಾರ್ಡ್ ತಗೋತಿದ್ದಾನೆ. ಇದು ತುಂಬಾ ರಿಸ್ಕ್. ನನ್ನ ಹತ್ರ ಇರೋ ಟೋಟಲ್ ಕಾರ್ಡ್ಸ್ 20. ಇವನ್ ಕಾರ್ಡ್ಸ್ನ ನೋಡೇ ಇಲ್ಲ. ಸಿಕ್ಕಾಕೊಂಡ. ಸೋಲು ಅನ್ನೋ ಭಯ ಜನರ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ನಿನ್ ಸೋಲು ಪಕ್ಕ. ನಾನು ಎಲ್ಲದನ್ನು ಆಡ ಇಡ್ತಾ ಇದ್ದೀನಿ. ನಾನು ಇರೋ ಅಷ್ಟನ್ನು ಆಡ ಇಡ್ತಾ ಇದ್ದೀನಿ. ಬ್ಲ್ಯಾಕ್ ಜಾಕಲ್ ಇಲ್ಲಿವರೆಗೂ ನಾನು 5 ಕಾರ್ಡ್ನ ನೋಡೇ ಇಲ್ಲ. ಅದು ಕೂಡ ಬ್ಲೈಂಡ್. ನಿಜವಾಗ್ಲೂ ನಿನಗೆ ತಲೆ ಕೆಟ್ಟ ಹೋಗಿದೆ. ಇವತ್ ನಿನ್ ಒಂದೊಂದು ಪಾಪದ್ದು ಲೆಕ್ಕ ಸಿಗತ್ತೆ. ಇನ್ನೊಂದು ಪಾಪ ಮಾಡೋದು ಬಾಕಿ ಇದೆ. ನಿನ್ನ ತುಂಡಾಗಿ ನಾನು ಕತ್ತರಿಸ್ಬೇಕು. ಅದನ್ನ ನಿನ್ ಕಡೆಯವರು ತುಂಬಾ ದಿನ ತಿಂತಾ ಇರ್ಲಿ ಅಂತ. ಕನ್ಸ್ ಕಾಣೋದು ಒಳ್ಳೆ ವಿಷಯ. ಆದ್ರೆ ಹುಚ್ಚಿನ ತರ ಬಡಬಡ ಅಂತ ಮಾತಾಡ್ತಿದ್ರೆ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಲೆಟ್ಸ್ ಶೋ. 5 4 3 2 6 20. Your time. ಇದನ್ನ ಎಷ್ಟು ಅಂತ ಎಣಿಸ್ತೀಯ ನೀನು? 11. ಎರಡು ಕಾರ್ಡ್ ಸೇರಿಸಿದ್ರು 16 ಆಯ್ತು ಕಣ. ಬಾಸ್, ಇದು ಟೈ ಆಗೋಯ್ತು. ಟೈ ಆಗಿಲ್ಲ, ಇನ್ನೊಂದು ಕಾರ್ಡ್ ಬಾಕಿ ಇದೆ. 21 ಮೇಲಾಯ್ತು ಅಂದ್ರೆ ಇವನ್ ಸೋತ್ ಹಾಗೆ. ನನ್ನ ಯಾರು ಸೋಲ್ಸಕ್ಕಾಗಲ್ಲ, ಯಾರು. ನಿನಗ್ ಗೊತ್ತಿದ್ಯಾ ಈ ಗೇಮಲ್ಲಿ ನನಗೆ ತುಂಬಾ ಏನ್ ಇಷ್ಟ ಆಗತ್ತೆ ಅಂತ? ಯಾರನ್ನಾದ್ರೂ ಆಕಾಶಕ್ಕೆ ಹೇರಿಸ್ಬಿಟ್ಟು ಭೂಮಿಗೆ ದಡಾರ್ ಅಂತ ಬೀಳ್ಸೋದು. ನಾನ್ ಹೇಳ್ತಿರೋ ಪ್ರಕಾರ ಏಸ್ ವ್ಯಾಲ್ಯೂ 1. Yes! ನನ್ ಸೋಲಕ್ ಸಾಧ್ಯನೇ ಇಲ್ಲ. ಐ ಕ್ಯಾನಾಟ್ ಲೂಸ್. ಏ ಬಿಗ್ ಡ್ಯಾಡಿ, ಗೆಲ್ಲೋದು ಸೋಲೋದು ನಿನ್ ಕೈಲಿರುತ್ತಾ? ನಿನಗ್ ಗೊತ್ತಿದ್ಯಾ ಇವನ್ ಯಾರಂತ? ಗೇಮ್ ಚೇಂಜರ್. ಈ ಟ್ರಿಕ್ ನ ಕಲ್ತ್ಕೋ. ಯಾರ ಹತ್ರನೂ ಸೋಲಲ್ಲ, ನನ್ನ ಹತ್ರನೂ ಸಹ. ಆಟ ಆಡೋದನ್ನ ಬಿಟ್ಬಿಡು. ಜೂಜಾಡೋ ನೀನು ನನಗೆ ಹೇಳ್ತಾ ಇದ್ಯಾ? ನನ್ ಗುರಿ ಸೋಲು ಗೆಲುವು ಅಲ್ಲ, ನಿನ್ನ ಈ ಗ್ಯಾಮ್ಲಿಂಗ್ ದುನಿಯಾನ ಸರ್ವನಾಶ ಮಾಡಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಇವ್ರನ್ನ ಸಾಯಿಸೋದಕ್ಕೆ ಆರ್ಡರ್ ಯಾಕೆ ಕೊಟ್ಟೆ? ನಂಗೆ ಇವನ್ ಯಾರು ಅಂತಾನೆ ಗೊತ್ತಿಲ್ಲ. ಸುಳ್ಳು ಹೇಳೋದ್ ನಿಲ್ಸೋ. ಡೇವಿಡ್ ನನ್ನ ಹತ್ರ ಎಲ್ಲ ಹೇಳಿದ್ದಾನೆ. ನಾನು ಆರ್ಡರ್ ಕೊಟ್ಟಿದ್ದೆ, ಆದ್ರೆ ಅದು ನನ್ನ ಡೈರೆಕ್ಟ್ ಆರ್ಡರ್ ಆಗಿರ್ಲಿಲ್ಲ. ನನಗೂ ಒಂದು ಆರ್ಡರ್ ಬಂದಿತ್ತು, ನಾನು ಅದನ್ನ ಫಾಲೋ ಮಾಡ್ತಿದ್ದೆ ಅಷ್ಟೇ. ನಿನಗೆ ಆರ್ಡರ್ ಬಂದಿತ್ತಾ? ಯಾರು? ನೀನು ಇವನಿಗೆ ಹೇಳಿಲ್ವಾ?
ಹೇಗ್ ಹೇಳ್ತೀಯ ಹೇಳು? ಹೇಳಿದಿದ್ರೆ ಇವನ್ ಜೊತೆ ಹೇಗ್ ತಾನೇ ಇರಕ್ಕಾಗ್ತಿತ್ತು? ಹೇ ಬಿಗ್ ಡ್ಯಾಡಿ, ನಿನ್ ಲಿಮಿಟಲ್ಲಿ ನೀನಿರು. ನಿಂಗ್ ನಿಜ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಕೇಳಿಸ್ಕೊ. ನನಗೆ ಆರ್ಡರ್ ಕೊಟ್ಟಿರೋದು ಸೀನಿಯರ್ ಘೋಷ್. ನಮ್ ತಾತನ? ಪೀಟರ್, ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ನೀನ್ ನಂಬೇಡ. ನಾನು ಹೇಳ್ತಿರೋದು ನಿಜ. ನೀನ್ ಜಡ್ಜ್ ಅಲ್ವಾ? ಬೇಗ ರಿಸಲ್ಟ್ ಅನೌನ್ಸ್ ಮಾಡು, ನಾವು ಹೋಗ್ಬೇಕು. ಮಿಸ್ಟರ್ ಪೀಟರ್ ಈ ಗೇಮ್ ನ ವಿನ್ನರ್ ಆಗಿದ್ದಾರೆ. ಯಾರೋ ನಿನಗೆ ಜಡ್ಜ್ ಮಾಡಿದ್ದು? ನೀವೇನೆ. ರೂಲ್ಸ್ನ ಸರಿಯಾಗಿ ಫಾಲೋ ಮಾಡು. ಯಾಕಂದ್ರೆ ಪೀಟರ್ ಇಸ್ ಅ ಚೀಟರ್. ಸೋತು ನಿನ್ನ ತಲೆ ನಿಜವಾಗ್ಲೂ ಕೆಟ್ಟ ಹೋಗಿದೆ ಅನ್ಸತ್ತೆ. ಪೀಟರ್ ಈಸ್ ಕ್ಲಿಯರ್ಲಿ ವಿನ್ನರ್. ಪೀಟರ್ ಈಸ್ ನಾಟ್ ಅ ವಿನ್ನರ್. ಪೀಟರ್ ಈಸ್ ಅ ಚೀಟರ್. ಚೀಟರ್ ಪೀಟರ್. ನಾನು ಹೇಳಿದ್ದೆ, ರೂಲ್ಸ್ ಪ್ರಕಾರ ಚೀಟರ್ ಏನಾದರೂ ಸಿಕ್ಕಾಕೊಂಡ್ರೆ ಅವನ ಕತೆ ಮುಗೀತು. ಈ ರೂಮಿನ 4 ಕಡೆನೂ CCTV ಕ್ಯಾಮ್ರಾಸ್ ಇದೆ. ನಾನು ಸುಮ್ಮನೆ ಬಿಗ್ ಡ್ಯಾಡಿ ಆಗಲಿಲ್ಲ. ಈ ಕ್ಯಾಮ್ರಾ ಎಲ್ಲದನ್ನು ಸೆರೆ ಹಿಡಿಯುತ್ತೆ. ಜಸ್ಟೇನ್, ನೋಡಿದ್ರ? ಇದು ನಿನ್ನ ಕ್ಯಾಮ್ರಾ ಟ್ರಿಕ್ ಕೂಡ ಆಗಿರ್ಬೋದು, ಪ್ರೂಫ್ ಅಲ್ಲ. ಪ್ರೀತಿಯಲ್ಲಿ ಕುರುಡ್ರಾಗ್ತಾರೆ ಅಂತ ನಾನು ಕೇಳಿದ್ದೆ. ಇವತ್ತು ನೋಡು ಆಯ್ತು. ಸರಿ, ನಿನ್ ಖುಷಿಗೋಸ್ಕರ ಅದನ್ನು ಪ್ರೂವ್ ಮಾಡ್ತೀನಿ. ಮೈಕಲ್, ಎಸ್ ಸರ್. ಚೆಕ್ ಮಾಡು ಇವನ್ನ. ಹಾ, ಕಾರ್ಡ್ ಇವನ್ ಲೆಫ್ಟ್ ಹ್ಯಾಂಡಲ್ ಇದೆ. ಇವನ್ ಕೈಯಲ್ಲಿ ಟ್ಯಾಟೂ ಇದೆ, ಅದು ಕಾರ್ಡಿನ ವಿರುದ್ಧವಾದ ಸೈಡು. ವಾಟ್? ಜೂಲಿ, ಏನ್ ಮಾಡ್ತಿದ್ಯಾ? ಡ್ರಾಯಿಂಗ್ ಮಾಡ್ತಿದ್ದೀನಿ. ನೋಡಿಲಿ, ರಿಯಲ್ ಟ್ಯಾಟೂ ಅನಿಸ್ತಿದೆ ಅಲ್ಲ? ನನ್ಗೂ ಒಂದ್ ಡ್ರಾಯಿಂಗ್ ಬರೀತ್ಯಾ? ಇದು ಸಾಧ್ಯನೇ ಇಲ್ಲ. ಜೂಜಾಟದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಿಗ್ ಡ್ಯಾಡಿ. ನಿನ್ನನ್ ಸೋಲ್ಸಕ್ಕೋಸ್ಕರ ನಾನ್ ಜಾಸ್ತಿ ಏನ್ ಕಷ್ಟಪಡ್ಲಿಲ್ಲ. ಇದೆಲ್ಲ ಹೇಗ್ ಮಾಡ್ದೆ ನೀನು? ನಾನೇ ಬೇಕು ಅಂತ ಬ್ಲಫ್ ಮಾಡ್ದೆ, ಬ್ಲೈಂಡ್ ಆಡ್ದೆ, ನಿನ್ನೆದ್ರಿಗೆ ಸೋತಿರೋ ತರ ನಾಟಕ ಮಾಡ್ದೆ. ಯಾಕಂದ್ರೆ ನೀನು ಆಕಾಶಕ್ಕೆ ಏರ್ಲಿ ಅಂತ, ನಾನ್ ಚೀಟಿಂಗ್ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಅಪಾದನೆ ಮಾಡ್ಲಿ ಅಂತ ನಾನೇ ನಿನ್ನ ಮೇಲೆ ಕೇಳಿಸಿದ್ದು. ನಂದಲ್ಲ, ನಿನ್ನ ಓವರ್ ಕಾನ್ಫಿಡೆನ್ಸೇ ನಿನ್ನ ಮುಳುಗ್ಸಿರೋದು. ಇದೆಲ್ಲ ನನ್ ಪ್ಲಾನೇ ಆಗಿತ್ತು. ಹೇಗನ್ನಿಸ್ತು ನನ್ ಮೈಂಡ್ ಗೇಮ್? ತುಂಬಾ ಜನರ ಜೀವನನ ನರ್ಕ ಮಾಡಿದ್ಯಾ ನೀನು. ನೀನು ಕೂಡ ಅದೇ ನರ್ಕಕ್ಕೆ ಹೋಗೋದಕ್ಕೆ ತಯಾರಾಗು. ದಾರಾ, ಹಣ, ಎಲ್ಲ ದುಡ್ಡು ಎತ್ಕೋ. ಸರಿ ಅಣ್ಣ. ಪೀಟರ್ ಅಣ್ಣ, ನೀವಂತೂ ಅವನಿಗೆ ಮಣ್ಮಗ್ಸ್ಬಿಟ್ರಿ. ಸಖತ್ತಾಗಿತ್ತು. ನಿನಗ್ ನಿಜ ಗೊತ್ತಾಗ್ಬೇಕಲ್ವಾ? ನನಗೆ ಆರ್ಡರ್ ಕೊಟ್ಟಿದ್ದು ಸೀನಿಯರ್ ಘೋಷ್ ಅವರು. ಆದ್ರೆ ನನ್ ಗುರಿ ಇನ್ನೂ ಪೂರ್ತಿ ಆಗಿಲ್ಲ. ಪೀಟರ್, ನೀನ್ ಪ್ಲೀಸ್ ಆ ಬಿಗ್ ಡ್ಯಾಡಿ ಮಾತನ್ನ ನಂಬೇಡ. ಅವನು ತಾತನ ಹೆಸರನ್ನ ಹಾಗೆ ತಗೊಂಡಿದ್ದಾನಷ್ಟೇ. ಜಸ್ಟ್ ಇಗ್ನೋರ್ ಇಟ್. ಅದು ಅಲ್ದೆ ಇದು ಸೆಲೆಬ್ರೇಷನ್ ಟೈಮ್, ಸೊ ನಾವೆಲ್ಲರೂ ಕೆಸಿನೋ ಹೋಗ್ತಿದೀವಿ. ನೀವ್ ಹೋಗಿ, ನನ್ ದಾರಾ ಮತ್ತೆ ಜೂಲಿ ಜೊತೆ ಬರ್ತೀನಿ. ಓಕೆ. ಪೀಟರ್ ಅಣ್ಣ ಏನ್ ಸಖತ್ತಾಗಿ ಆಡಿದ್ರು. ಬಿಗ್ ಡ್ಯಾಡಿನ ಸೋಲಿಸ್ಬಿಟ್ರು. ಗೈಸ್, ಪೀಟರ್ ಎಲ್ಲಿ? ಅವನ ನೋಡಿದ್ರ? ನತಾಶಾ ಮೇಡಮ್, ಪೀಟರ್ ಅಣ್ಣ ಈ ಲೆಟರ್ನ ನಿಮಗೆ ಕೊಡೋದಕ್ಕೆ ಹೇಳಿದ್ರು. ನನಗ್ ಸಾಥ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನತಾಶಾ ಮ್ಯಾಮ್. ಇವಾಗ ನನ್ನ ದಾರಿನೇ ಬೇರೆ. ನನ್ನ ಜೀವನದಲ್ಲಿ ಒಂದೇ ಗುರಿ ಇರೋದು, ನಮ್ಮಪ್ಪನ್ ಸಾಯಿಸಿದವನ್ನ ಕಂಡಿಡಿಯೋದು. ಇವತ್ತು ಬಿಗ್ ಡ್ಯಾಡಿ ಹೇಳಿದ್ದೇನಾದ್ರೂ ನಿಜ ಆದ್ರೆ ನಾನ್ ವಿಕ್ಟರ್ನ ಸಾಯಿಸೋದು ನೀವ್ ನೋಡ್ಬಾರ್ದು ಅಂತ ನಾನು ಅನ್ಕೊಳ್ತಿದ್ದೀನಿ. ನಾನು ಪೀಟರ್ನ ತಡಿಲೇಬೇಕು. ಹಾಗಾದ್ರೆ ನೀನ್ ಪೀಟರ್? ಹೌದು. ನ್ಯೂಸ್ ಬಂದ್ ನನಗೆ. ಈ ಬಿಗ್ ಡ್ಯಾಡಿ ಗೋವಾದಲ್ಲಿ ತುಂಬಾ ದೊಡ್ಡ ಗ್ಯಾಂಬ್ಲರ್. ಅವನನ್ನ ಹೇಗೆ ಸೋಲಿಸ್ತೆ? ಜೂಜ್ಗಾರ ಎಷ್ಟೇ ದೊಡ್ಡವನಾಗಿರ್ಲಿ, ಒಂದಲ್ಲ ಒಂದಿನ ಖಂಡಿತ ಸೋಲ್ಲೇಬೇಕು. ಯಾವಾಗ್ಲೂ ಅವನ್ ಲಕ್ಕ ಅವನಿಗೆ ಜೊತೆ ಆಗಿರಲ್ಲ. ಅಂದ್ರೆ ನಿನ್ಗೆ ಎಲ್ಲ ಆಟಗಳ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಗುಡ್. ನಿನ್ನನ್ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನನಗೂ ಖುಷಿ ಆಗುತ್ತೆ.
ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಏನ್ ಪ್ರಶ್ನೆ? ಇವ್ರು ನಮ್ಮಪ್ಪ. ಇವ್ರನ್ನ ಸಾಯಿಸೋದಕ್ಕೆ ನೀವು ಆರ್ಡರ್ ಯಾಕೆ ಕೊಟ್ರಿ? ಜಾನ್ ಡಿಕೋಸ್ಟಾ ಅಂದ್ರೆ ನಿನ್ ಜಾನ್ ಡಿಕೋಸ್ಟಾ ತರದ ಕೆಟ್ಟ ವ್ಯಕ್ತಿ ಮಗನ ನನಗ್ ನಂಬಕ್ ಆಗ್ತಿಲ್ಲ. ಈಗ ಅರ್ಥ ಆಯ್ತು ಈ ಆಟಗಳಲ್ಲಿ ನೀನ್ ಹೇಗ್ ಮಾಸ್ಟರ್ ಅಂತ. ನೀನು ಅವನ್ ತರನೇ. ನೀವು ನಮ್ಮಪ್ಪನ ಸಾಯಿಸೋದಕ್ಕೆ ಆರ್ಡರ್ ಕೊಟ್ಟಿದ್ರಾ ಇಲ್ವಾ? ಈಗ ನಾನು ಮತ್ತೊಂದು ಆರ್ಡರ್ ಕೊಡ್ತೀನಿ, ನಿನ್ನ ಸಾವಿನ ಆರ್ಡರ್. ನೀನ್ ಸಾಯಕ್ ಮುಂಚೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ. ಜಾನ್ ಡಿಕೋಸ್ಟಾ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದ. ನಾನು ಅವನ್ಗೆ ತುಂಬಾ ಉಪಕಾರ ಮಾಡಿದ್ದೆ. ತುಂಬಾ ಅಂದ್ರೆ ತುಂಬಾ ದೊಡ್ಡ ಮೋಸ್ಕರ ಅವನು, ದೊಡ್ಡ ಮೋಸ್ಕರ. ಸುಳ್ಳು ಹೇಳ್ತಿದ್ಯಾ ನೀನು? ನಮ್ಮಪ್ಪ ಆತರ ಇರ್ಲಿಲ್ಲ. ಮೋಸಗಾರ. ಮತ್ತೆ ಆ ಮೋಸಗಾರನಿಗೆ ಸಹಾಯ ಮಾಡಿದ್ದು ನನ್ನ ಮಗಳೇನೆ. ಒಬ್ಳೆ ಮಗಳಿದ್ಲು ನನಗೆ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ನನ್ ವಿರುದ್ಧವಾಗಿ ನಿಂತ್ಕೊಂಡವಳು ಅವನ ಮದ್ವೆ ಆಗೋದಿಕ್ಕೆ ಮನೆ ಬಿಟ್ಟು ಓಡ್ ಹೋದ್ಲು. ಮತ್ತೆ ಅವಳ ಜೊತೆ ಇದ್ದಿದ್ದು ನಿಮ್ಮಪ್ಪ. ನಿನ್ನ ಜಾನ್ ಡಿಕೋಸ್ಟಾ ಅವಳಿಗೆ ಸಹಾಯ ಮಾಡಿದ್ದ. ನಾನು ಪೂರ್ತಿ 2 ವರ್ಷ ಅವಳನ್ನ ನಾಯಿ ತರ ಹುಡುಕಿದ್ದೀನಿ. ಮತ್ತೆ ನನ್ನ ಮೋಸದ ಮಗಳು ಮತ್ತೆ ಅವನ ಬಿಕಾರಿ ಗಂಡನ್ನ ಹಿಡ್ಕೊಂಡೆ. ಮತ್ತೆ ಅದಾದ್ಮೇಲೆ ಸಾಯಿಸ್ತೆ. ನತಾಶಾ ಅವಳನ್ನ ಯಾಕೆ ಜೀವಂತವಾಗಿ ಬಿಟ್ಟೆ? ಅವಳನ್ನ ನನ್ನ ಮನೆ ಕರ್ಕೊಂಡ್ಬಂದೆ. ಅವಳಿಗೆ ಅವಾಗ 1 ವರ್ಷ. ಅವಳನ್ನ ಸಾಕ್ ಬೆಳೆಸ್ತೆ. ಮತ್ತೆ ನನ್ನ ಈ ದಂಧೆನ ನಡೆಸ್ಕೊಂಡು ಹೋಗ್ಲಿ ಅಂತ ಬಿಟ್ಟೆ. ಯಾಕೆ ಗೊತ್ತಾ? ಯಾಕಂದ್ರೆ ನನ್ನ ಮಗಳು ಜೂಲಿಯಾನ ಸತ್ ಮೇಲೂ ಕೂಡ ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ನನ್ನ ಈ ದಂಧೆ ಮೀರಾಗೆ ಒಂಚೂರು ಇಷ್ಟ ಇರ್ಲಿಲ್ಲ. ಯಾವಾಗ ಅವಳ ಮಗಳು ಜೂಜಾಡೋದನ್ನ ನೋಡ್ತಾಳೋ ಆಗ ಅವಳಿಗೆ ಅವಳ ಆತ್ಮ ಅಶಾಂತವಾಗಿರ್ಬೇಕು. ಅವಳಿಗೆ ಯಾವತ್ತೂ ಶಾಂತಿ ಸಿಗ್ಬಾರ್ದು. ನಮ್ಮಪ್ಪನ ಹೇಗ್ ಸಾಯಿಸ್ದೆ? ನಿಮ್ಮಪ್ಪನ್ಗೆ ಅವಂದೇ ಆಟದಲ್ಲಿ ಸಾಯಿಸ್ಬಿಟ್ಟೆ. ಮೋಸಗಾರರ ಆಟ. ಅದಕ್ಕಿಂತ ಮೊದಲು ಈ ಫೀಲ್ಡ್ ಅಲ್ಲಿ ಅವನ ಹೆಸರನ್ನ ಪೂರ್ತಿಯಾಗಿ ಹಾಳು ಮಾಡ್ದೆ. ಮತ್ತೆ ಅವನ ಜೇಬಲ್ಲಿ ಯಾರಿಗೂ ಹೇಳಿ ಕಾರ್ಡ್ ಹಿಡಿಸ್ದೆ. ಮೋಸ್ಕರನ ಅಪವಾದ ಬಂತು. ಅವನ್ನ ಹಿಡ್ಕೊಂಡ್ರು, ಶೂಟ್ ಮಾಡಿದ್ರು. ಅವನ ಮನೆ ಮುಂದೆನೆ ತಗೊಂಡೋಗಿ ಬಿಸಾಕಿದ್ರು. ನೀನ್ ಮನುಷ್ಯ ಅಲ್ಲ, ಮೃಗ. ಮೃಗ ನೀನು, ಮೃಗ. ನೀನು ಈಗ ನಾಯಿ ತರನೇ ಸಾಯ್ತ್ಯ. ಬಿಡ, ನನ್ನ ಯಾರು ಸಾಯಿಸ್ತಾರೆ ಹೇಳು? ಯಾರು ಸಾಯಿಸ್ತಾರೆ ನನ್ನ? ಸರಿ, ಇದಕ್ಕೊಂದು ದಾರಿ ತೋರಿಸ್ತೀನಿ. ನಾವೀಗ ಒಂದು ಕೊನೆ ಆಟ ಆಡೋಣ. ಈ ಆಟದಲ್ಲಿ ಜೀವನ ಪಣಕ್ಕಿಡಬೇಕು. ಗೇಮ್ ಆಫ್ ಡೆತ್. ರಷ್ಯನ್ ರೂಲ್ ಇದು. ಹೇಳು, ನಿನ್ಗೊಪ್ಕೆನಾ? ಒಪ್ಕೆ ಇದೆ. ನೀವ್ ಏನ್ ಮಾಡಿದ್ರಿ ಅದು ಸರಿಯಾಗಿದೆ ತಾತ. ನಾನ್ ಎಲ್ಲ ಕೇಳಿಸ್ಕೊಂಡೆ. ನಿಜವಾದ ಗ್ಯಾಮ್ಲರ್ ಎಲ್ಲವನ್ನ ಪಣಕ್ಕಿಟ್ಟು ಕೂಡ ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಲ್ಲ. ನನ್ನ ಅಪ್ಪ ಅಮ್ಮನ್ಗೆ ಅರ್ಹತೆ ಇತ್ತು, ಆದ್ರೆ ನಾನ್ ನಿಮ್ ಜೊತೆ ಇದ್ದೇನೆ. ಈಗ ಪೀಟರ್ ಕೂಡ ಇದನ್ನ ಆಡ್ಬೇಕು. ಈಗ ಅದೃಷ್ಟದ ಪರೀಕ್ಷೆ ಆಗ್ಬಿಡ್ಲಿ. ನತಾಶಾ, ವಿಕ್ಟರ್ ಗೋಮ್ಸ್ ಇವ್ರು ನನ್ ತಾತ. ಇವತ್ ನಾನೇನಾಗಿದ್ದೀನೋ ಇವ್ರಿಂದಾನೆ. ಸೊ ಕಡೆ ಪಣದಲ್ಲಿ ಕೂಡ ನಾನು ಇವ್ರ ಜೊತೆಲೆ ನಿಲ್ತೀನಿ. ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ನನ್ಗನಿಸ್ತಿದ್ದೆ ನಿನ್ನ ಸಾಯಿಸ್ತೇನೆ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ. ನಿಮ್ಮಪ್ಪ ಮುಂತರ ನೀನ್ ಯಾವತ್ತೂ ಆಗಲ್ಲ. ಲೆಟ್ಸ್ ಪ್ಲೇ ದ ಗೇಮ್ ಆಫ್ ಡೆತ್. ಈಗ ಈ ಪಿಸ್ತೂಲಲ್ಲಿ ಒಂದೇ ಬುಲೆಟ್ ಇರೋದು. 3 ಚಾನ್ಸ್ ನನಗೆ, 3 ಚಾನ್ಸ್ ನಿನಗೆ. ಮೊದಲನೇ ಚಾನ್ಸ್ ನಂದು. ಅದೃಷ್ಟ ನನ್ನ ಜೊತೆ ಇದೆ. ಈಗ ನಿಂದು.
ಪೀಟರ್ ಡಿಕೋಸ್ಟಾ, ಈ ಸರಿ ನಿನ್ ಕತೆ ಮುಗೀತು. ಈಗ ನಿನ್ನ ಹತ್ರ ಒಂದೇ ಚಾನ್ಸ್ ಇರೋದು. ಮತ್ತೆ ಕೊನೆದಾಗ ಉಳಿದಿರೋ ಬುಲೆಟ್ ಕೂಡ ನಿನ್ ತಲೆ ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದೆ. ತಗೋ, ಟ್ರಿಗರ್ ಹೊತ್ತು ತಗೋ, ಏನೂ ಆಗಲ್ಲ. ಗನ್ನಿಂದ ಹೊರಗಡೆ ಬರೋ ಬುಲೆಟ್ ನಿನ್ ತಲೆಗೆ ಹೋಗಿ ಬರುತ್ತಷ್ಟೇ. ಎಸ್, ನತಾಶಾ, ತಾತ, ಐಮ್ ಸಾರಿ. ವಿಕ್ಟರ್ ಗೋಮ್ಸ್, ನಿನ್ನಂಥ ಕ್ರೂರಿ ಮನುಷ್ಯನಿಗೆ ಹೃದಯಕ್ಕೆ ಗುಂಡು ಹೊಡೆದು ಸಾಯಿಸಬಾರ್ದು. ಅದಕ್ಕೆ ಹಿಂದೆ ನಿಂತು ಗುಂಡು ಹಾರಿಸ್ದೆ ನಾನು. ಇದೇನ್ ಮಾಡ್ದೆ ನೀನು? ಅದೇ ನನಗ್ ಸರಿ ಅಂತ ಅನ್ಸಿದ್ದು. ನೀನು ನಿಮ್ ತಂದೆ ಸೇಡನ್ನ ತೀರಿಸ್ಕೊಳ್ಳೋದಕ್ ಬಂದಿದ್ದೆ ಅಲ್ವಾ? ನನ್ನ ಸೇಡು ಅದಕ್ಕಿಂತ ದೊಡ್ಡದು. ಈ ರಾಕ್ಷಸ ನನ್ನ ತಂದೆ ತಾಯಿನ ಸಾಯಿಸ್ದ. ನೀನು ನನ್ನ ಬಾಲ್ಯನ ಕಿತ್ಕೊಂಡಿದೀಯ, ನನ್ನ ಜೀವನನ ಹಾಳು ಮಾಡಿದೀಯ. ಬರೀ ನನ್ನ ಜೀವನ ಅಲ್ಲ, ಸಾವಿರಾರು ಜನರ ಜೀವನ ಹಾಳು ಮಾಡಿದೀಯ ನೀನು. ಆದ್ರೆ ಇವತ್ತು ನಾನ್ ನಿನಗದ್ರ ಶಿಕ್ಷೆ ಕೊಡ್ತೇನೆ. ನಿನ್ನಂಥ ಕೆಟ್ಟ ಮನುಷ್ಯ ಫೇರ್ ಆಟ ಆಡಕ್ಕಾಗಲ್ಲ. ನಾನು ನಿನ್ನ ಹಿಂದೆನೆ ನಿಂತಿದ್ದೆ. ನೀನು ನಿನ್ನ ಪಿಸ್ತೂಲ್ ಚೇಂಬರ್ನ ಚೇಂಜ್ ಮಾಡಿ ಸೆಟ್ ಮಾಡಿದ್ದೆ ನಾನ್ ನೋಡ್ದೆ. ನೀನಂತೂ ಈ ಗೇಮಲ್ಲೂ ಚೀಟಿಂಗ್ ಮಾಡಿದ್ಯಾ. ನಾನ್ ನಿನ್ನ ಎಲ್ಲ ತಪ್ಪಿಗೂ ಕ್ಷಮೆ ಕೊಡಕ್ ರೆಡಿ ಇದ್ದೆ. ಆದ್ರೆ ನೀನು ನಿನ್ನ ಮಗಳನ್ನ ಸಾಯಿಸ್ದೆ, ನನ್ನ ತಾಯಿನ ಸಾಯಿಸ್ದೆ. ಮತ್ತೆ ಅದಕ್ಕೆ ಶಿಕ್ಷೆ ಸಾವು ಮಾತ್ರನೇ. ಯಾಕೆ ಮಾಡ್ದೆ ಹೀಗೆ? ಇದನ್ನ ನಾನ್ ಮಾಡ್ಬೇಕಿತ್ತು. ಇಷ್ಟು ದೊಡ್ಡ ಅಪವಾದ ನಿನ್ ಮೇಲೆ ಯಾಕೆ ತಗೊಂಡೆ? ಯಾಕೆಂದ್ರೆ ಯಾವುದೇ ಅಪರಾಧ ನಿನ್ನ ಮೇಲೆ ಬರೋದಕ್ ಬಿಡೋದಿಲ್ಲ ನಾನು, ಪೀಟರ್. ಆರು ತಿಂಗಳ ನಂತರ ದೇಶದಲ್ಲಿ ತುಂಬಾ ಚರ್ಚೆಯಲ್ಲಿದ್ದ ಮರ್ಡರ್ನ ತೀರ್ಪು ಬಂದಿದೆ. ಎಲ್ಲ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಕೋರ್ಟ್ ನತಾಶಾ ಗೌನ್ಸನ್ನ ಅವರ ತಾತ ವಿಕ್ಟರ್ ಗೋಮ್ಸ್ನ ಹತ್ಯೆಯ ಆರೋಪದಿಂದ ಬಿಡುಗಡೆ ಮಾಡಲಾಗಿದೆ. ಕೋರ್ಟ್ ಒಪ್ಪಿಕೊಂಡಿದೆ ನತಾಶಾ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಗುಂಡನ್ನ ಹಾರಿಸಿದ್ರು ಅಂತ. ಆದ್ರೆ ಪ್ರಶ್ನೆ ಇನ್ನೂ ಉಳಿದಿದೆ. ಇದು ಸೆಲ್ಫ್ ಡಿಫೆನ್ಸ್ನ ಪ್ರಶ್ನೆಯಾಗಿತ್ತಾ ಅಥವಾ ಬೇರೆ ಇನ್ನೇನಾದ್ರೂ ವಿಷಯ ಇತ್ತಾ ಅಂತ. ಈ ಕೇಸ್ ಇಲ್ಲಿಗೆ ಮುಕ್ತಾಯ ಆಯ್ತಾ ಅಥವಾ ಕಥೆಯಲ್ಲಿ ಇನ್ನೂ ಟ್ವಿಸ್ಟ್ ಬಾಕಿ ಇದೆಯಾ? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.